ಇರಾನ್ ದೇಶದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಇಡೀ ರಾಜ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಎಫೆಕ್ಟ್ ಆಗ್ತಾ ಇದೆ. ನಮಗೆ ರಷ್ಯಾದಿಂದ ಪೆಟ್ರೋಲ್ ಡೀಸೆಲ್ ತರಿಸುವುದಕ್ಕೆ ಕೇಂದ್ರ ಸರ್ಕಾರ 30 ಲಕ್ಷ ಟನ್ ತರಿಸುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಕರ್ನಾಟಕಕ್ಕೆ ಯಾವುದೇ ಪರಿಣಾಮ ಆಗುವುದಿಲ್ಲ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು, ಹರದಗೆರೆ, ಗೊಲ್ಲರಹಟ್ಟಿ, ತಗ್ಗಿಹಳ್ಳಿ, ಅಡಗೂರು ಭಾಗಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಸಿಲಿಂಡರ್ ವ್ಯವಸ್ಥೆ ಕೂಡ ಸ್ವಲ್ಪ ಬೇಡಿಕೆ ಇದೆ, ಅದು ಸರಿಯಾಗುತ್ತೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳಿಗೆ ಬರಲು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ವ್ಯವಸ್ಥೆ ಮಾಡಲಾಗಿದೆ. ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದು ಈ ಬಾರಿ ಗುಬ್ಬಿಯಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ. ಈಗಾಗಲೇ ಬಿಒ ಶಿಕ್ಷಕರಿಗೂ ಕೂಡ ತಿಳಿಸಲಾಗಿದೆ ಎಂದಿದ್ದಾರೆ. ತಾಲೂಕಿನಲ್ಲಿ ಬೇಸಿಗೆ ಆರಂಭವಾಗಿರೋದ್ರಿಂದ ಯಾವುದೇ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಹೊಸಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಇತ್ತು, ಬಗೆಹರಿಸಲಾಗಿದೆ ಎಂದಿದ್ದಾರೆ. ಸರ್, ಈ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯುದ್ಧ ನಡೀತಾ ಇದೆ, ಅದರಿಂದ ಎಫೆಕ್ಟ್ ಇಡೀ ವರ್ಲ್ಡ್ಗೆ ಆಗ್ತಾ ಇದೆ. ನಮಗೆ ರಷ್ಯಾದಿಂದ ಸಪ್ಲೈ ಮಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲೇ ಕ್ರಮ ಕೈಗೊಂಡಿದೆ. ಈಗಾಗಲೇ 30 ಲಕ್ಷ ಟನ್ 30 ಲಕ್ಷ ಲೀಟ್ರ್ ತರಲಿಕ್ಕೆ ಆಗಲೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದಷ್ಟೊಂದು ಭೀಕರ ಪರಿಣಾಮ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ನಮಗೆ ಬರ್ತಿದ್ದು ಕೇವಲ 40% ಮಾತ್ರ ಗಲ್ಫ್ ಕಂಟ್ರಿಯಿಂದ ಬರ್ತಿತ್ತು. ಮಿಕ್ಕಿದೆಲ್ಲ ಇನ್ನು 60% ಬೇರೆ ಬೇರೆ ರಷ್ಯಾ ಬೇರೆ ಕಡೆಯಿಂದ ಬರ್ತಿತ್ತು. ಅದರಿಂದ ನಮಗೆ ಅಂಥ ಪ್ರಾಬ್ಲಮ್ ಆಗಲ್ಲ, ಗ್ಯಾಸ್ಗೊಂದು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಏನು ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಈಗ ನಮ್ಮ ಮುರಾರ್ಜಿ ಶಾಲೆಯಿಂದ ಬರ್ತಕ್ಕಂಥವ್ರಿಗೆ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಬರ್ತಕ್ಕಂಥವ್ರಿಗೆ ಅವತ್ತೆಲ್ಲ ಸಪ್ರೇಟ್ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಹಿರಿಯರು ಮತ್ತೊಂದು ಎಲ್ಲವೂ ಕೂಡ ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ಮಾಡಿದ್ವಿ. ವಿಶೇಷ ತರಗತಿಗಳು ಏನಾದರೂ ಮಾಡೋಕ್ಕೆ ಇಲ್ಲ, ನಾವು ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮು ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಫಸ್ಟ್ ಇರ್ತಿದ್ದೋ. ಲಾಸ್ಟ್ ಟೈಮ್ ಮಾತ್ರ ನಾವು ವೈದ್ಯ ಸ್ಥಾನಕ್ಕೆ ಹೋಗಿದ್ದು ನಮ್ಮ ತಾಲೂಕು. ಅದರಿಂದ ನಾನು 2 ಸಾರಿ ಪ್ರಿನ್ಸಿಪಾಲ್ಗಳನ್ನೆಲ್ಲ ಮತ್ತು ಮುಖ್ಯ ಉಪಾಧ್ಯಾಯರುಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಸ್ಪೆಷಲ್ ಕ್ಲಾಸ್ಗಳನ್ನೆಲ್ಲ ಟ್ರೈನಿಂಗ್ ಕೊಡಿಸಿದ್ದೀವಿ. ಅದರಿಂದ ಈ ಸಾರಿ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡ್ತೀನಿ ಈ ಸಾರಿ ಹಿಂಗಾಗುತ್ತೆ. ತಾಲೂಕು ಬೇಸಿಗೆ ಜಾಸ್ತಿ ಕುಡಿಯೋ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಶಿವರಾಜು, ಪ್ರಭಾಕರ್, ಪಿಡಿಒಗಳು ಆದ ರಂಗರಾಜು, ಸಿದ್ದರಾಮಣ್ಣ, ಲೆಕ್ಕ ಸಹಾಯಕ ಸುದ್ದಿ ಮುಖಂಡರು ಆದ ನಾರಾಯಣಪ್ಪ, ಶಂಕರಪ್ಪ, ಗೋವಿಂದರಾಜು, ಈಶಣ್ಣ, ರಂಗಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.